ಲಕ್ಷ್ಮಿ ಕುಣಿಸಿದೆ, ಎಷ್ಟು ಕ್ಯೂಟಾಗಿ ಕುಣಿಸಿದಾರಲ್ಲ. ಚೆನ್ನಾಗಿತ್ತಲ್ಲ ಲಕ್ಷ್ಮಿ? ಸ್ಯಾರಿ ಕಲರಲ್ಲಿ ಚೆನ್ನಾಗಿದೆ, ಸೂಪರ್ ಇದೆ ಲಕ್ಷ್ಮಿ. ಮಮ್ಮಿ ಮಮ್ಮಿ ಏನು ನಿಮ್ಮ ಮನೆಗೆ ಚೆನ್ನಾಗಿ ಕುಣಿಸ್ಬಿಟ್ಟವ್ರು ಲಕ್ಷ್ಮಿನ. ನೋಡೋಣ ಹೇಗಿರುತ್ತೆ ಕತೆ ಓದಿಸೋದಂತ. ಅದು ಕತೆ ಕೇಳಿಲ್ಲ, ನಾವಮ್ಮ ಕತೆ ಕೇಳಕ್ಕಂತ ಕರ್ಕೊಬಂದವ್ರಂತೆ. ಬಟ್ ನಾವು ಬಂದಿರೋದು 12 ಗಂಟೆವರೆಗೂ ಕೇಳ್ತೀವಿ ಗೈಸ್. ಆಮೇಲೆ ಎದ್ದೋಗ್ತೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ, ಎಲ್ಲ ತೋರಿಸ್ತೀನಿ. ಒಬ್ಬೊಬ್ಬರಾಗಿ ಇವಾಗ ಬರ್ತಾರೆ. ಫಸ್ಟ್ ಎಂಟ್ರಿ ಕೊಟ್ಟಿರೋ ನನ್ನ ಫ್ಯಾಮಿಲಿ. ನಮ್ಗೆ ಜ್ಞಾನ ಹೆಂಗಿರುತ್ತೋ ಹಂಗೆ ಹೋಯ್ತಾ. ಇವ್ನ ಜ್ಞಾನ ಹೆಂಗಿರುತ್ತೋ ಹಂಗೆ ಹೋಯ್ತಾನಂತೆ. ನೋಡೋಣ ಏನೇನು ಆಗುತ್ತೆ ಗೈಸ್. ಇವತ್ತಿಲ್ಲದೆ ಕತೆ ಓದಿಸೋದು, ಹೊಸ ಮನೆಯಲ್ಲಿ ಕತೆ ಓದಿಸ್ತಾರೆ ಇವತ್ತು. ಇಲ್ಲೇ ಇದ್ದೇ ಸ್ಪಾಟ್ ಆ ಮನೆಯಲ್ಲ. ಇವಾಗ ನಮ್ಮ ಅಜ್ಜಿ ಕರ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವನು ಬಂದವನೇ ಪೂಜೆ ಮಾಡ್ಸೋಕ್ಕೆ ಅಂದ್ಬಿಟ್ಟು ಶೇನ್ಮಂಗ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಯ್ತಾಜ್ಜಿ, ಸಮಾಧಾನನಾ? ಸಮಾಧಾನನಾ? ನೆಮ್ಮದಿ ಸಿಕ್ತಾ? ನಿಮ್ದು ಮಾಡ್ತಾರ? ಇಷ್ಟು ಮನೆ ಇಷ್ಟು ಮಾಡವ್ರೆ. ನಾವು ದೇವಸ್ಥಾನದ ಬ್ರಷಲ್ಲೆಲ್ಲ ಬಂದ್ಬಿಟ್ಟವ್ರೆ ಗೈಸ್. ಅಡುಗೆ ಭಟ್ರು ಅಡುಗೆ ಮಾಡ್ತವ್ರೆ. ಅಮ್ಮ ಏನೇನು ಸ್ಪೆಷಲ್ ಇವತ್ತು? ಅವರೆಕಾಳು ಸಾರು, ಆಮೇಲೆ ನುಗ್ಗೆಕಾಯಿ ಸಾರು ಅಂತ ಗೈಸ್ ಇದು. ಪಾಯಸ. ಪರವಾಗಿಲ್ಲ ಭಟ್ರು, ಫುಲ್ ಫಾಸ್ಟ್ ಇದ್ದೀರಾ. ವೈಟ್ ರೈಸ್, ಇನ್ನ ಏನೇನು ಬ್ಯಾಲೆನ್ಸ್ ಐತೆ? ಆಮೇಲೆ ಆಮೇಲೆ ಇವತ್ತಿಷ್ಟು. ಪರವಾಗಿಲ್ಲ, ಗ್ರೇಟ್ ಗ್ರೇಟ್ ಬಿಡು ನೀನು. 4:30ಗೆ ಅಷ್ಟು ಹೊಚ್ಚಿ ಇಷ್ಟು ಅಡುಗೆ ಮಾಡಿದ್ರಾ. ಒಂದು ಕ್ಯಾಂಟೀನ್ ಓಪನ್ ಮಾಡ್ಬೋದಲ್ವಾ ಆರಾಮಾಗಿ? ಒಳ್ಳೆ ಬಿಸ್ನೆಸ್. ಅದೇ ಜಿ ಕ್ಯಾಂಟೀನ್ ಓಪನ್ ಮಾಡಿದ್ರೆ ಒಳ್ಳೆ ಬಿಸ್ನೆಸ್ ಆಯ್ತದ ತಾನೆ ಅಮ್ಮ. ಬಿಡು, ನೆಕ್ಸ್ಟ್ ಪ್ಲಾನಿಂಗ್ ಮಾಡೋಣ ಬಿಡಮ್ಮ. 60 ಜನಕ್ಕೆ ಊಟ ಮಾಡಿ 50 ಜನಕ್ಕೆ ಅಡುಗೆ ಮಾಡಿದ್ಯಾ ಇವಾಗ? 60 ಜನಕ್ಕೆ ನೋಡಿ ಗೈಸ್, 60 ಜನಕ್ಕೆ ಊಟ ಮಾಡಿ ಅಡುಗೆ ಮಾಡೋರು ನಮ್ಮಮ್ಮ. ಪರವಾಗಿಲ್ಲ, ಗ್ರೇಟ್ ಗ್ರೇಟ್ ಅಮ್ಮ. ಹಾಯ್ ಅಣ್ಣ. ಏನಿಲ್ಲ, ಮನೆಗೆ ಹೋಗು. ಹಾಯ್ ಅದಕ್ಕೆ. ಹಾಯ್ ಅಣ್ಣ. ನಮ್ಮ ಗುರು ಗುರುಗಳು ಎಲ್ರು ಈ ಕೆಲಸ ಮಾಡ್ತಿದ್ರೆ ಇವನ್ ನೋಡಿ ವೇಸ್ಟ್ ವೇಸ್ಟ್ ವೇಸ್ಟ್. ಸಮೋಸ ಅಂತ ನೀನ್ ಇದಕ್ಕೆ ಸೂಟ್ ಆಗೋದು. ವಾವ್, ಒಂದ್ ಸ್ಟಾಲ್ ಇಕ್ಬಿಡೋಣ. ಇನ್ನೊಂದ್ಸಲ ಅದು ಸಮೋಸೆನಾ ಸಮಸ್ಯೆನಾ? ಅವೆಲ್ಲ ಇಲ್ಲಿ ಸಿಗಲ್ಲ, ಹೋಗಿ ಮುಂದೆ. ಸೀರೆ ತಂದ ತಪ್ಪಾಯ್ತು, ನನಗೆಲ್ಲ ಮರೆತಾಯ್ತು. ಆ ಒಂದು ಕ್ಷಣ ನನ್ನ ಮನ ಗೆಲ್ಲೋಯ್ತು. ದೂರದ ಊರಿಂದ ಬಂದ ಜೊತೆರೆ ಸೀರೆ ತಂದ ಗುಡ್ ಗುಡ್. ಕಮಾನ್ ಬಚ್ಚಿನಿ. ನಡೀರಿ ನಡೀರಿ.
ಭಾವನವರೇ, ನನಗೆ ಇಂದಿನ 9 ತಿಂಗಳ ಕೊಡಿ, ನನಗೆ ಒಂದು ಅವಮಾನ ಕೊಡಿದೆ. ನಿನಗೆ ಬಯಕೆ ಅಂದ್ರೆ ಏನಮ್ಮ? ಬಯಕೆ ಅಂದ್ರೆ ಸ್ವಾಮಿ ಅಯ್ಯಯ್ಯೋ ಇವನೇನ್ ಮಾಡ್ತಾವನೆ? ಎಷ್ಟು ಏನ್ ಮಾಡ್ತಾ ಇದೀಯ? ಇದು ಹಾರ್ಮೋನಿಯಂ ಬರ್ಸೋದು. ಸರಿ ತಬಲಾ ಅಂತ ಬರ್ಸ್. ಹಾಗೆ ಸುಮ್ಮನೆ ಕೈಯಲ್ಲಿ ಇದು ಹಾರ್ಮೋನಿಯಮು. ಏನು ಅದಕ್ಕೆ ಮಾಡುವುದಕ್ಕೆ ಉಪಾಯವನ್ನು ಹೇಳಿ ಎಂದಾಗ, ಇದಕ್ಕೆ ಉಪಾಯ ಏನೂ ಇಲ್ಲ ಸ್ವಾಮಿ, ನಮ್ಮ ಹಡಮನೆಯಲ್ಲಿರ್ತಕ್ಕಂಥ ರಾಜಪುರೋಹಿತರನ್ನು ಕರೆಸಿ ಅವರಿಂದ ನಾವು ವಿಚಾರವನ್ನು ತಿಳ್ಕೋಬಹುದು. ಯಾವ ಬ್ರಾಹ್ಮಣೋತ್ತಮನಾದರೂ ಕೂಡ ಆ ಭಗವಾನ್ ಭಾಸ್ಕರನ ಕರುಣ ಕಟಾಕ್ಷಿಯಿಂದ ಅಲ್ಲಿ ನೆಲೆಸಿರುವಂತಹ ತಾಯಿ ತಂದೆಗಳು, ಗುರು ಹಿರಿಯರು, ಸರ್ವ ಭಕ್ತರು ಎಲ್ಲರೂ ಕೂಡ ನನಗಾದ್ರೂ ಬಹುಕಾಲದಿಂದ 9 ನವಗ್ರಹಗಳನ್ನು ಪೂಜಿಸಬೇಕೆಂದು ನನ್ನ ಮನಸ್ಸಿನ ಟೈಮ್ 1 ಗಂಟೆಗೆ ಏನು ಮಾಡ್ತಿದ್ಯಾ? ಹೇಳ್ಪುಡಿ ಇವಾಗ ಏನಕ್ಕೆ? ಮಧ್ಯ ಇದರಲ್ಲಿ ಕತೆ ಓದ್ತಾರಲ್ಲ, ಪುಡಿ ಮಾಡ್ಕೊಡ್ಬೇಕು. ಕತೆ ಓದ್ಸೋಣ ಮಧ್ಯ ಹೇಳ್ಪುಡಿ ಕೊಡ್ಬೇಕಾ? ಒಂದ್ಸಲ ಮಾಡಿ ಇನ್ನು ಇವಳಿಗೆ ನಿದ್ದೆ ಬಂದಿಲ್ಲ. ಟೈಮ್ 1 ಗಂಟೆ ಆದರೂ ನನಗೆ ನಿದ್ದೆ ಬರ್ತೈತೆ. ಪಾಪ ಇವಳೊಬ್ಬಳೇ ಇರ್ತಾಳೆ ಅಂತ ನಾನು ಇನ್ನು ಮನೇಲಿ ನಿಂತಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಜನ ಮಲ್ಕೊಂಬಿಟ್ಟಾರೆ, ಇಲ್ಲೂ ಎಲ್ಲ ಮಲ್ಕೊಂಬಿಟ್ಟಾರೆ. ನಮ್ಮ ಅಜ್ಜಿ ಗೈಸ್ ಈ ಮನೇಲೆಲ್ಲ ಮಲ್ಕೊಂಡವ್ರೆ. ಸೊ ಈ ಹೊಸ ಮನೇಲಿ ಕತೆ ಓದಿಸ್ತಾ ಇರೋದೆಲ್ಲ ಇಲ್ಲಿ ಕೂತವ್ರೆ ಸ್ವಲ್ಪ ಜನ. ಫಸ್ಟ್ ಟೈಮ್ ನಾನು ಈ ಥರ ಇಷ್ಟು ಲೇಟ್ ನೈಟಲ್ಲಿ ಕತೆ ಕೇಳ್ತಾ ಇರೋದು. ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಕತೆ ಕೇಳೋದಕ್ಕೆ. ನಿದ್ದೆಗೆಟ್ಟು ಕತೆ ಕೇಳೋದು. ಪಾಪಚ್ಚಿ ಗೈಸ್, ನಮ್ಮ ಚೋಟ ಮರಿನೂ ಎದ್ದೈತಿ ಇವತ್ತು. ಚೋಟ ಮರಿ ನಿದ್ದೆ ಬರ್ತಲ್ವಾ? ಇಲ್ಲ, ಯಾಕೋ ನಿದ್ದೆನೇ ಬರ್ತಿಲ್ವಾ? ನೀನು ಎದ್ದಿರ್ತೀಯ ಅಂತ ನಾನು ನಿನ್ನಿಂದ ಎದ್ದಿದ್ದೀನಿ, ಇಲ್ಲ ನಾನು ಮಲ್ಕೊಂಡ್ಬಿಡ್ತಿದ್ದೆ. ನಡಿ ಹೋಗೋಣ ಕತೆ ಕೇಳಕ್ಕೆ. ಟೈಮ್ ಆಲ್ರೆಡಿ 1:59 ಇದೆ ಟೈಮ್. ಇನ್ನು ಕೇಳ್ತಾ ಇದ್ದೀವಿ. ಗೈಸ್ ಇವಾಗ ಮಾಡ್ತಿರೋದು ಸೂರ್ಯ ಪೂಜೆ. ನಾವು ನೈಟೆಲ್ಲ ಎದ್ದಿರಲಿಲ್ಲ, ಲಾಸ್ಟ್ 3:30ವರೆಗೂ ಅಷ್ಟೇ ಎದ್ದಿದ್ದು. ನಾನು ನನ್ನ ತಂಗಿ ಆಮೇಲೆ ಹೋಗಿ ಮಲ್ಕೊಂಬಿಟ್ವಿ. ಇವಾಗ ಪೂಜೆ ನಡೀತಿದೆ ಅಂತ ಇಬ್ಬರು ಸೂರ್ಯ ಶೋ ನೋಡ್ತಾ ಇದ್ದೀವಿ. ಇವಾಗ ಪೂಜೆನ ಕಂಪ್ಲೀಟ್ ಕತೆ ಎಲ್ಲ ಓದಿ ಮುಗೀತು, ಸೂರ್ಯ ಪೂಜೆ ಮಾಡ್ತವ್ರೆ. ಎಂಬ ರಾಜ ಈ ಪಾತಾಳಕ್ಕೆ ಒಡೆಯ ರಾಮದೇವರಿಂದ ನೀವು ನನ್ನ ಭುಜದ ಮೇಲೆ ಕುಳಿತುಕೊಂಡ್ರೆ ಅದೇ ರಥವನ್ನು ಭಾವಿಸಿ ಹೋಗೋಣ. ರಾಮ ಲಕ್ಷ್ಮಣರು ಮಾರುತಿ ರಣರಂಗಕ್ಕೆ ನುಗ್ಗಿದ ಮಹಿರಾಮನ ಗೌರವದಿಂದ ಕಂಡ